ಯಡವನಹಳ್ಳಿ ಮುಖ್ಯ ರಸ್ತೆಯಲ್ಲೇ ಇರ್ತಕ್ಕಂಥ ಸಾಯಿ ಆಸ್ಪತ್ರೆ 7 ವರ್ಷಕ್ಕೆ ಮುಂಚೆ ಉದ್ಘಾಟನೆ ಆಗಿ ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಕಾಯಿಲೆ ಬಂದಿರತಕ್ಕಂಥವ್ರಿಗೆ ಅನುಕೂಲ ಆಗ್ತಾಯಿತ್ತು. ಅದನ್ನು ಧನಂಜಯ ರೆಡ್ಡಿಯವರು ಈಗ ಎಲ್ಲ ಸುತ್ತಮುತ್ತಲು ಎಲ್ಲ ಜನ ಜಾಸ್ತಿ ಆಗ್ತಾಯಿದ್ದಾರೆ, ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂಥೇಳಿ ತೀರ್ಮಾನ ತೊಗೊಂಡು ಇವತ್ತು ಮೊದಲು ICU ಭಾಳ ಕಡಿಮೆ ಇತ್ತು, ಅಂದರೆ 10-12 ಇತ್ತು, ಈಗ 23 ICU ಬೆಡ್ಡು ಮತ್ತು ಎಲ್ಲ ಲೇಟೆಸ್ಟು ಟೆಕ್ನಾಲಜಿ, ಎಲ್ಲ ಹೊಸ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದಿದ್ದಾರೆ. ಯಾವ ತಂದಿದ್ದೀರಾ? ಕ್ಯಾತ್ಲ್ಯಾಕು, ಇದೆಲ್ಲ ಆಪ್ರೇಷನ್ಸ್ ಮಾಡೋದಕ್ಕೆ, ಮೆದುಳು, ಹಾರ್ಟು, ಈ ಥರದ್ದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಆಪ್ರೇಷನ್ಸ್ ಮಾಡೋದಕ್ಕೆ ಅದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟು. ಅದೆಲ್ಲ ಕೂಡ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಇಲ್ಲೂ ಅದೇ ಫೆಸಿಲಿಟಿ ಸಿಗುತ್ತೆ. ಸುಮಾರು ಒಂದು 20-25 ಜನ ಡಾಕ್ಟರ್ಸು ಕೂಡ ತಜ್ಞರು ಎಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟು ಕೊಡ್ತಾರೆ. ಮತ್ತು ಈ ಭಾಗದಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಆಗಿದೆ. ಕಾಯಿಲೆ ಆದಂಥವ್ರಿಗೆ ಅಕಸ್ಮಾತ್ ಆಕ್ಸಿಡೆಂಟ್ಸು ಆ ಥರದ್ದೇನಾದರೆ ತುರ್ತಾಗಿ ಇಲ್ಲಿ ಬಂದು ಸೇರಿದ್ರೆ ಒಳ್ಳೆಯ ಚಿಕಿತ್ಸೆ ನಮ್ಮ ಧನಂಜಯ ರೆಡ್ಡಿಯವರು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಅವರಿಗೆ ಶುಭ ಹಾರೈಸ್ತಾರೆ. ಡಾಕ್ಟರ್ ಧನಂಜಯ ರೆಡ್ಡಿ, ನಾನು ಶ್ರೀ ಸಾಯಿ ಹಾಸ್ಪಿಟಲ್ MD ಮಾತಾಡ್ತಾ ಇದ್ದೀನಿ. ನಾವು ಶ್ರೀ ಸಾಯಿ ಹಾಸ್ಪಿಟಲ್ನ 7 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಇದುವರೆಗೂ ನಾವು ಸುಮಾರು 1,80,000 OPD ಪೇಷಂಟ್ಗಳನ್ನ, 25,000 IP ಪೇಷಂಟ್ಸು, ಅರೌಂಡ್ 10,000 ಪ್ರೊಸೀಜರ್ಸನ್ನ ಮಾಡಿದ್ದೀವಿ. ಮತ್ತು 3,500 ಅತಿ ಕ್ಲಿಷ್ಟಕರವಾದ, ಅಂದರೆ ತುಂಬ ಕಾಂಪ್ಲೆಕ್ಸ್ ಸರ್ಜರೀಸ್ನ ಈ ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಈ ಏರಿಯಾದಲ್ಲಿ ಸ್ವಲ್ಪ ICUಗೆ ನಾವು ಆಲ್ರೆಡಿ 12 ಬೆಡ್ ICUನ ರನ್ ಮಾಡ್ತಾಯಿದ್ದೀವಿ. 12 ಬೆಡ್ ICU ರನ್ ಮಾಡ್ತಾಯಿದ್ರೂ ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಜಾಸ್ತಿ ಸೌಲಭ್ಯಗಳು ಬೇಕಾಗಿದ್ದರಿಂದ ಸ್ವಲ್ಪ ICUನ ಎಕ್ಸ್ಪೆಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಈಗ 12 ಬೆಡ್ ICUನ 23 ಬೆಡ್ ICU ಆಗಿ ಕನ್ವರ್ಟ್ ಮಾಡಿದ್ದೀವಿ. ಮತ್ತು ಇದರ ಜೊತೆಗೆ ನೀವು OPD ಕಾಂಪ್ಲೆಕ್ಸನ್ನು ಓಪನ್ ಮಾಡಿ ಸ್ವಲ್ಪ ಇನ್ನೂ ಉತ್ತಮ ಸೌಲಭ್ಯಗಳು ಕೊಡಬೇಕಂತ ಗಮನದಲ್ಲಿಟ್ಕೊಂಡು OPDನ ನಾವು ಉತ್ತಮ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಈ ಏರಿಯಾದಲ್ಲಿ ನಾರಾಯಣಪುರದಲ್ಲಿ ಬಿಟ್ಟರೆ ಬೇರೆ ಹಾಸ್ಪಿಟ್ಲಲ್ಲಿ ಯಾವುದೂ ಕ್ಯಾಥ್ಲ್ಯಾಬ್ ಇದಿರಲಿಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕ್ಯಾಥ್ಲ್ಯಾಬನ್ನು ಅತ್ಯಂತ ನ್ಯೂ ವೆರಿ ಅಪ್ಗ್ರೇಡೆಡ್ ವರ್ಷನ್ ಕ್ಯಾಥ್ಲ್ಯಾಬನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರಲ್ಲಿ ಎಲ್ಲ ರೀತಿಯ ಪ್ರೊಸೀಜರ್ಸ್ನ ಮಾಡ್ಬೋದು. ಕಾರ್ಡಿಯಾಕ್, ನಾರ್ಮಲ್ ಆಂಜಿಯೋಗ್ರಾಮ್ ಆಗಲಿ, ಸ್ಟೆಂಟಿಂಗ್ ಆಗಲಿ, ಅದೇ ರೀತಿ ಪೆರಿಫೆರಲ್ ಆಂಜಿಯೋಗ್ರಾಮ್ಸ್ ಮಾಡ್ಬೋದು. ಕಾಲಲ್ಲಿ ಏನಾದರೂ ಗ್ಯಾಂಗ್ರೀನ್ ಥರ ಏನಾದರೂ ಆಗಿದ್ರೆ, ರಕ್ತ ಸಂಚಲನೆ ಇಲ್ಲಾಂದರೆ ಅದನ್ನು ನಾವು ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳಗಳನ್ನ ಪ್ಲಾಸ್ಟಿಕ್ ಮಾಡಿ ರಕ್ತ ಸಂಚಲನ ಇಂಪ್ರೂವ್ಮೆಂಟ್ ಮಾಡಿ ಕಾಲು ತೆಗೆಯುವಂಥ ಇದನ್ನು ತಡೆಗಟ್ಬೋದು. ಅದೇ ರೀತಿ ಸ್ವಲ್ಪ ಬ್ರೈನಲ್ಲಿ ಏನಾದರೂ ಅನಿರಿಸಮ್ಸ್ ಆ ಥರ ಏನಾದರೂ ಇದ್ದರೆ ಅದಕ್ಕೆ ನಾವು ಆಂಜಿಯೋಗ್ರಾಮ್ ಮಾಡಿ ಕಾಯಿಲಿಂಗ್ ಆ ಥರನೂ ಈ ಕ್ಯಾಥ್ಲ್ಯಾಬಲ್ಲಿ ಮಾಡ್ಬೋದು. ಅದೇ ರೀತಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಸ್ವಲ್ಪ ಸಣ್ಣದಾಗಿದ್ದರಿಂದ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅರೌಂಡ್ 10 to 12 ಬೆಡ್ಸ್ ಆಲ್ ಫೆಸಿಲಿಟೀಸ್ ಇರುವಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಸೆಂಟರ್ನ ಈ ಜಾಗದಲ್ಲಿ ನಾವು ಇದು ಮಾಡಿದ್ದೀವಿ. ಸೊ ಈ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನಮಗೆ ಇದುವರೆಗೂ 7 ವರ್ಷದಿಂದ ತುಂಬ ಚೆನ್ನಾಗಿ ನಮಗೆ ಸಹಕರಿಸ್ತಾ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ. ಇದೇ ರೀತಿ ಈಗ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ನೋಡ್ಕೊಂಡಿರ್ತಕ್ಕಂಥ ಈ ಹಾಸ್ಪಿಟಲ್ಗೆ ನೀವು ಬಂದು
ಎಲ್ಲ ಫೆಸಿಲಿಟೀಸ್ನ ತಾವು ಉಪಯೋಗಿಸ್ಕೋಬೇಕಂತ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಇನ್ಶೂರೆನ್ಸಸ್ ಇದೆ, ಆಲ್ಮೋಸ್ಟ್ ಎಲ್ಲ ಇನ್ಶೂರೆನ್ಸಸ್ ನಾವು ಎಲ್ಲ ಜನಗಳು ಈಗ ಸೌಲಭ್ಯ ಪಡ್ಕೊತಾ ಇದ್ದಾರೆ. ಕೆಲವೊಂದು ಟೈಮ್ ನಾವು ಇದಿಲ್ಲ ಅಂದರೆ ರಿಯಂಬರ್ಸ್ಮೆಂಟ್ ವ್ಯವಸ್ಥೆನೂ ನಾವು ಇದರಲ್ಲಿ ಈ ಹಾಸ್ಪಿಟಲ್ ನಾವು ಕಲ್ಪಿಸ್ತಾ ಬರ್ತಾ ಇದ್ದೀವಿ. ಆಯುಷ್ಮಾನ್ ಭಾರತ್ ನಾವು ಅಪ್ಲೈ ಮಾಡಬೇಕಂತ ನಾವೀಗ ಯೋಚನೆಯಲ್ಲಿ ಇದ್ದೀವಿ. ಡೆಫಿನೆಟ್ಲಿ ನಾವು ಅದನ್ನು ಮುಂದಿನ ಬರೋ ದಿನಗಳಲ್ಲಿ ನಾವು ಅದನ್ನು ಕಲ್ಪಿಸ್ಕೊಡ್ತೀವಿ.